ಬಡ ಸೊಸೆ ಅನಾಮಿಕಾ ಮನೆಯ ಬಾಗಿಲ ಹತ್ರ ನಿಂತ್ಕೊಂಡು ಸುತ್ತಲೂ ನೋಡ್ತಾ ಇರ್ತಾಳೆ. ಯಾರು ತಮ್ಮ ಮನೆ ಕಡೆಗೆ ಬರ್ತಾರೋ ಹಾಗೆ ಕಾಣಿಸ್ಲಿಲ್ಲ ಅವಳಿಗೆ. ಮನೆಯಲ್ಲಿ ಅತ್ತೆ ಮಾವಯ್ಯ ಇಲ್ಲ, ಮಕ್ಕಳು ಸ್ಕೂಲ್ಗೆ ಹೋಗಿದ್ದಾರೆ. ಇದೇ ಒಳ್ಳೆ ಸಮಯ, ನನ್ನನ್ನು ಮೋಸ ಮಾಡ್ತಾ ಇರುವ ನನ್ನ ಗಂಡನ್ನ ನಿಲ್ಸಿ ಕೇಳ್ತೀನಿ ಅಂದುಕೊಂಡು ಬಾಗಿಲು ಹಾಕುತ್ತಾಳೆ. ಆಗ ರಮೇಶ್ ಬೆಡ್ರೂಮ್ ಅಲ್ಲಿ ಸಂತೋಷದಿಂದ ಫೋನಲ್ಲಿ ಮಾತಾಡ್ತಾ ಇರ್ತಾನೆ. ಆವೇಶದಿಂದ ಅನಾಮಿಕಾ ಬೆಡ್ರೂಮ್ ಒಳಗೆ ಬರ್ತಾಳೆ. ರಮೇಶನ ಸೆಲ್ ಫೋನ್ ಎಳ್ಕೊಂಡು ಗಟ್ಟಿಯಾಗಿ ನೆಲಕ್ಕೆ ಬೀಸಿ ಹೊಡೆಯುತ್ತಾಳೆ. ಆ ಫೋನು ಚೂರಾಗುತ್ತೆ. ರಮೇಶ್ ಆವೇಶದಿಂದ ಅನಾಮಿಕಳನ್ನು ಹೊಡೆಯೋದಕ್ಕೆ ಕೈ ಎತ್ತುತ್ತಾನೆ. ನಿಲ್ಸಿದ್ರಾ? ಹೊಡೀರಿ. ಒಂದ್ ಕೈಯಿಂದ ಅಲ್ಲ, 2 ಕೈಯಿಂದನೂ ಹೊಡೀರಿ. ಆದ್ರೂ ನಿಮ್ಮ ಆವೇಶ ಕೋಪ ಕಡಿಮೆ ಆಗದಿದ್ರೆ ಬೆಲ್ಟ್ ತಗೊಂಡ್ ಹೊಡೀರಿ, ಸೌದೆ ತಗೊಂಡ್ ಹೊಡೀರಿ. ಯಾವ್ದ್ರಿಂದ ಹೊಡೆದ್ರೆ ನಿಮ್ಮ ಕೋಪ ಆವೇಶ ಕಡಿಮೆ ಆಗುತ್ತೋ ಅದ್ರಿಂದಾನೇ ಹೊಡೀರಿ. ಮನಸ್ಸಿಗೆ ತಗಲಿದ ಪೆಟ್ಟನ್ನ ಸಹಿಸ್ಕೊತಾ ಇದ್ದೀನಿ, ದೇಹಕ್ಕೆ ಬಿದ್ದ ಪೆಟ್ಟನ್ನ ಸಹಿಸ್ಕೊಳ್ಳಲಾರೇನಾ? ಹೊಡೀರಿ. ಛೇ, ನಿನ್ನ ನೋಡ್ತಾ ಇದ್ರೆ ಅಸಹ್ಯವಾಗ್ತಿದೆ ಅನಾಮಿಕಾ. ಆಗತ್ತೆ, ಯಾಕಾಗೋದಿಲ್ಲ? ಯಾವ ಕೆಲಸವೂ ಮಾಡದೆ ಯಾವಾಗ ನೋಡಿದ್ರು ಫೋನಲ್ಲಿ ಚಾಟಿಂಗ್ ಮಾಡ್ಕೊಂತ ಮಾತಾಡ್ಕೊಂತ 3 ಹೊತ್ತು ತಿನ್ನುತ್ತಾ ಪೋಲಿ ಹಾಗೆ ತಿರುಗ್ತಾ ಇರೋ ನಿಮ್ಮನ್ನ ಕೂಲಿ ಮಾಡ್ಕೊಂಡು ಸಾಕ್ತಾ ಇದ್ದೀನಲ್ಲ. ಅಸಹ್ಯ ಆಗ್ಬೇಕು, ವಾಂತಿ ಬರ್ಬೇಕು, ಮತ್ತೆ ಬೇಸರ ಕೂಡ ಆಗ್ಬೇಕಲ್ಲ. ನಾನು ಇಷ್ಟ ಬಂದ ಹಾಗೆ ಮಾಡ್ಕೋತೀನಿ, ಆದ್ರೂ ನಾನ್ ತಿಂತಾ ಇರೋದು ನಿನ್ನ ಕಷ್ಟನಲ್ಲ. ಅನಾಮಿಕಾ ಕೋಪದಿಂದ ನೋಡುತ್ತಾಳೆ. ನಾನು ತಿಂತಾ ಇರೋದು ನಮ್ಮ ಅಮ್ಮ ಅಪ್ಪ ಕಷ್ಟ ಮಾಡಿದ್ದು. ಹೆಚ್ಚು ಮಾತಾಡದೆ ಇಲ್ಲಿಂದ ಹೊರಟೋಗೋ ಅನಾಮಿಕಾ. ನಿನ್ ಜೊತೆ ಸಂಸಾರನೇ ಅಲ್ಲ, ನಿನ್ನನ್ ಮುಟ್ಟೋದು ಕೂಡ ನನಗೆ ಸ್ವಲ್ಪನೂ ಇಷ್ಟವಿಲ್ಲ. ಪರ ಹೆಂಗಸರ ಮೋಜಿನಲ್ಲಿ ಇದ್ದೀರಲ್ಲ, ಈಗ ನಿಮ್ಗೆ ಹಾಗೆ ಅನ್ಸುತ್ತೆ. ಇಲ್ಲಿ ಇರೋದಕ್ಕೆ ನಿಂಗೆ ಇಷ್ಟವಿಲ್ದಿದ್ರೆ ನಿನ್ ಮಕ್ಕಳನ್ನ ಕರ್ಕೊಂಡು ತವ್ರ ಮನೆಗೆ ಹೊರಟೋಗು. ಎಲ್ಲಿಗೂ ಹೋಗೋದಿಲ್ಲ, ಇಲ್ಲೇ ಇರ್ತೀನಿ. ನಿಮ್ಮನ್ನ ಹೆಜ್ಜೆ ಹೆಜ್ಜೆಗೂ ನೋಯಿಸ್ತಾ ಇರ್ತೀನಿ. ಅನಾಮಿಕಾ, ನನ್ನ ಫೋನನ್ನ ಹೊಡೆದಿದ್ದಕ್ಕೆ ನಂಗೇನು ಬೇಜಾರಿಲ್ಲ. ನನ್ನನ್ನ ಅಂಜಲಿನ ಬೇರೆ ಮಾಡೋದು ನಿನ್ನಿಂದಾಗಲ್ಲ. ಹೋಗಿ ಹೀಗೆ ತರಕಾರಿ ಮಾರ್ಕೊಂತ ಮಕ್ಕಳನ್ನ ನೋಡ್ಕೊಂಡು ನಿನ್ ಜೀವನ ನೋಡ್ಕೋ. ಮನಸಾರೆ ಪ್ರೇಮಿಸ್ತಾ ಇರೋ ನನ್ನನ್ನ ಮೋಸ ಮಾಡ್ತಾ ದುಡ್ಡಿರುವ ಅಂಜಲಿನ ಇಷ್ಟಪಡ್ತಾ ಇದ್ದೀರಾ. ಅಂಜಲಿಗೆ ನೀನು ಯಾವತ್ತೋ ಒಂದು ದಿನ ಬಡವ ಅಂತ ಗೊತ್ತಾಗುತ್ತೆ. ಆಗ ನಿಮ್ಮನ್ನ ಚೀ ಅಂತ ಹೋಗುದು ಬೇರೆಯವ್ರ ಜೊತೆ ಹೊರಟೋಗ್ತಾಳೆ. ನೋಡೋಣ ಅನಾಮಿಕಾ, ಅಂಜಲಿ ನನಗೆ ದೂರ ಹೋಗ್ತಾಳೋ ನೀನು ನನ್ನಿಂದ ದೂರ ಆಗ್ತೀಯೋ ಯಾವ್ದೋ ಒಂದು ಕಾಲನೇ ನಿರ್ಣಯಿಸುತ್ತೆ. ನಾನು ರಿಚ್ಚು, ನೀನು ಪೂರು ಎಂದು ರಮೇಶ್ ಅಲ್ಲಿಂದ ಹೊರಟು ಹೋಗುತ್ತಾನೆ. ಅನಾಮಿಕಾ ಅಳ್ತಾ ಇರ್ತಾಳೆ. ರಮೇಶ್ ಟೌನ್ ನಲ್ಲಿ ಒಂದು ಮನೆಯಲ್ಲಿ ಇರ್ತಾ ಇರುವ ರಿಚ್ ಅಂಜಲಿ ಜೊತೆ ಕೂತ್ಕೊಂಡು ಪ್ರೇಮದಿಂದ ಮಾತಾಡ್ತಾ ಇರ್ತಾನೆ. ದಿನ ಕಳೆಯುತ್ತಾ ಇರುತ್ತದೆ. ಅನಾಮಿಕಾ ದಿಗಿಲಿನಿಂದ ಇರುತ್ತಾ ಮನೆ ಕೆಲಸ, ಅಡ್ಗೆ ಕೆಲಸ ಮಾಡ್ಕೋತಾ ತರಕಾರಿನ ಅತಿ ಕಡಿಮೆಯಾಗಿ ಮಾರಾಟ ಮಾಡ್ತಾ ಇದ್ದುದನ್ನ ಶಾರದಾ ಪ್ರಸಾದರು ಮಕ್ಕಳು ಹರೀಶ್ ಭವ್ಯರು ಕೂಡ ಗಮನಿಸುತ್ತಾರೆ. ಒಂದು ದಿನ ಹಿತ್ತಲಿನಲ್ಲಿರುವ ತರಕಾರಿ ಗಿಡಗಳಿಗೆ ನೀರು ಹಾಕ್ತಾ ಇರೋ ಪ್ರಸಾದನ ಹತ್ತಿರಕ್ಕೆ ಶಾರದಾ ಬರುತ್ತಾಳೆ. ಏನು ಅಂದ್ರೆ, ತರಕಾರಿ ಗಿಡಗಳಿಗೆ ನೀರ್ ಹಾಕಿದ್ದು ಸಾಕು, ತಕ್ಷಣ ನನ್ ಜೊತೆ ಬನ್ನಿ. ಎಲ್ಲಿಗೂ ಹೇಳದೆ ನಿನ್ ಜೊತೆ ಬಾ ಅಂತ ಕರಿತಾ ಇದ್ಯಾ? ಎಲ್ಲ ಬಿಟ್ಟು ನನ್ನನ್ ಬಿಡುವ ಪ್ಲಾನ್ ಏನಾದ್ರೂ ಮಾಡ್ತಾ ಇದೆಯಾ ಏನು ಶಾರದಾ? ಇಂತ ಮಾತಾಡಿದ್ರೆ ನಂಗೆ ಮೈಯಲ್ಲಿ ಉರಿಯುತ್ತೆ. ತಮ್ಮನ್ನ ಬಿಡೋದಕ್ಕೆನಾ ದಿನವೂ ದೇವರ ಹತ್ರ ದೀಪ ಬಿಟ್ಟು ನನ್ ತಾಳಿ ಬಿಟ್ಟು 100 ವರ್ಷ ಇರಲಿ ಅಂತ ಆಶೀರ್ವದಿಸು ಅಂತ ಬೇಡ್ಕೋತಾ ಇರೋದು. ಅಂದ್ರೆ ಮತ್ತೆ ಎಲ್ಲಿಗೂ ಹೇಳ್ಬೋದಲ್ಲ ಶಾರದಾ? ನಮ್ಮ ಸೊಸೆನ ರೆಡ್ ಹ್ಯಾಂಡ್ ಆಗಿ ಹಿಡ್ಕೊಳ್ಳೋದಕ್ಕೆ. ಏನ್ ಮಾತಾಡ್ತಾ ಇದೀಯ ಶಾರದಾ? ಸೊಸೆನ ರೆಡ್ ಹ್ಯಾಂಡ್ ಆಗಿ ಇಟ್ಕೊಳ್ಳೋದಂದ್ರೇನು? ನಮ್ಮ ಸೊಸೆ ಅನಾಮಿಕಾ ತರಕಾರಿ ಮಾರೋದಕ್ಕೆ ಹೋಗಿದ್ದಾಳಲ್ಲ. ಹೌದು, ತರಕಾರಿ ಮಾರೋದಕ್ಕೆ ಹೋಗಿದ್ದಾಳೆ. ಆದ್ರೆ ಎಲ್ಲೆಲ್ಲಿ ಮಾರ್ತಾ ಇದ್ದಾಳೋ, ಎಷ್ಟು ರೇಟಿಗೆ ಮಾರಾಟ ಆಡ್ತಿದ್ದಾಳೋ ಗೊತ್ತಿಲ್ಲ. ದಿನವೂ ದುಡ್ಡನ್ನ ಕಡಿಮೆ ತರ್ತಾ ಇದ್ದಾಳೆ. ಏನೋ ಕಳ್ಕೊಂಡ ಹಾಗೆ ದಿಗ್ಲಿನಿಂದಿರ್ತಾಳೆ. ಏನು ಕೇಳಿದ್ರು ಏನು ಹೇಳ್ತಾ ಇಲ್ಲ. ನಿನ್ನ ಉದ್ದೇಶ ಏನು ಶಾರದಾ? ಸೊಸೆ ಏನೋ ತಪ್ಪು ಮಾಡ್ತಾ ಇದ್ದಾಳೆ ರೀ. ಆ ಮಾತನ್ನು ಕೇಳುತ್ತಲೇ ಪ್ರಸಾದಂಗೆ ಬಹಳ ಕೋಪ ಬರುತ್ತೆ. ಇಷ್ಟು ಕಾಲ ನಿನ್ನನ್ನ ಹೊಡಿಲಿಲ್ಲ, ಈಗ ಹೊಡೆದ್ರೆ ಚೆನ್ನಾಗಿಲ್ಲ ಅಂತ ಸುಮ್ನಿರ್ತಾ ಇದ್ದೀನಿ. ನಾನು ಸೊಸೆ ಬಗ್ಗೆ ತಪ್ಪಾಗಿ ಮಾತಾಡ್ತಾ ಇದ್ದೀನಿ ಅಂತ ನಿಮ್ಗೆ ಕೋಪ ಬರ್ತಾ ಇದೆ ಅಲ್ಲ? ನೀನ್ ಹಾಗೆ ಮಾತಾಡ್ತಾ ಇದ್ರೆ, ನಾನ್ ಕೇಳಿಸ್ಕೊತಾ ಇದ್ರೆ ಕೋಪ ಬರ್ದೆ ಇನ್ನೇನಾಗತ್ತೆ? ಇಲ್ಲಿ ನೋಡಿ, ನಂದು ಅನುಮಾನ ಮಾತ್ರನೇ. ಅದಕ್ಕೆ ಸೊಸೆನ ಫಾಲೋ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಸೊಸೆ ಮೇಲೆ ಅನುಮಾನ ಇದೆ, ಆದ್ರಿಂದ ನನಗೆ ತಪ್ಪಾಗಿ ಅನ್ಸ್ಬೋದು. ಅದಕ್ಕೆ ನಿಮ್ಮನ್ನು ಕೂಡ ನನ್ ಜೊತೆ ಬನ್ನಿ ಅಂತ ಹೇಳ್ತಾ ಇದ್ದೀನಿ. ಸರಿ ಬಾ ಶಾರದಾ, ನಿನ್ನ ಅನುಮಾನ ನಿಜ ಆಗಲ್ಲ ಅಂತ ಸಿದ್ಧವಾಗುತ್ತೆ, ಬಾ. ಇಬ್ಬರು ಮನೆಗೆ ಬೀಗ ಹಾಕಿ ಹೊರಗೆ ಹೊರಡುತ್ತಾರೆ. ಅನಾಮಿಕಾ ರೋಡ್ ಪಕ್ಕದಲ್ಲಿರೋ ಒಂದು ಸಿಮೆಂಟ್ ಬೆಂಚ್ ಮೇಲೆ ತರಕಾರಿ ಬುಟ್ಟಿಯನ್ನ ಇಟ್ಕೊಂಡು ದಿಗಿಲಿನಿಂದ ಕೂತಿರ್ತಾಳೆ. ಅವರು ನನಗೆ ಮೋಸ ಮಾಡ್ತಾ ಇರೋ ವಿಷಯ ಅತ್ತೆಯವರಿಗೆ ಹೇಳ್ಬೇಕಾ ಬೇಡವಾ ಎಂದು ಆಲೋಚಿಸುತ್ತಾ ಇರುವಾಗ ಶಾರದಾ ಪ್ರಸಾದರು ಬರುತ್ತಾರೆ. ಅವರನ್ನು ನೋಡಿ ಮೇಲೆ ಕೇಳುತ್ತಾಳೆ ಅನಾಮಿಕಾ. ಏನಾಯ್ತು ಸೊಸೆ, ತರಕಾರಿ ಮಾರದೆ ಇಲ್ಲೇನಕ್ಕೆ, ಏನ್ ಮಾಡ್ತಿದ್ಯಾ? ಇಲ್ಲಿ ನೋಡಮ್ಮ ಶಾರದಾ, ಬಹಳ ದಿನದಿಂದ ನಿನ್ನನ್ನ ಗಮನಿಸ್ತಾ ಇದ್ದೀನಿ. ನೀನು ಮೊದಲಿನ ಹಾಗೆ ನಮ್ ಸೊಸೆ ಹಾಗಿಲ್ಲ, ಏನೋ ಕಳ್ಕೊಂಡವಳ ಹಾಗಿದ್ಯಾ. ಏನಾಯ್ತು ತಾಯಿ? ನಿನ್ನಲ್ಲಿ ನೀನೇ ದುಃಖ ಪಡದೆ ಏನ್ ನಡೀತೋ ನಮಗ್ ಕೂಡ ಹೇಳಮ್ಮ. ಹೇಳೋದಲ್ಲ ಮಾವಯ್ಯ, ನಿಮ್ಮ ಕಣ್ಣಿಗೆ ತೋರಿಸ್ತೀನಿ ಬನ್ನಿ. ಅನಾಮಿಕಾ ತರಕಾರಿ ಬುಟ್ಟಿನ ನೆತ್ತಿ ಮೇಲೆ ಇಟ್ಕೊಂಡು ಮುಂದಕ್ಕೆ ನಡೀತಾ ಇರ್ತಾಳೆ. ಅವಳ ಹಿಂದೆ ಶಾರದಾ ಪ್ರಸಾದರು ಕೂಡ ನಡೆಯುತ್ತಾ ಇರ್ತಾರೆ. 3 ಸೇರಿ ಒಂದು ಮನೆಗೆ ಬರುತ್ತಾರೆ. ಅನಾಮಿಕಾ ಕಾಲಿಂಗ್ ಬೆಲ್ ಒತ್ತುತ್ತಾಳೆ.
ಮಾಡರ್ನ್ ಡ್ರೆಸ್ ಅಲ್ಲಿರುವ ಅಂಜಲಿ ಬಾಗಿಲು ತೆಗೆಯುತ್ತಾಳೆ. ಮೇಡಮ್, ತರಕಾರಿ ತಗೊಂಡ್ಬಂದಿದ್ದೀನಿ. ರಾಮ್, ದುಡ್ಡು ತಗೊಂಬಾ. ಆ ಮಾತನ್ನು ಕೇಳುತ್ತಲೇ ಬನಿಯನ್ ಲುಂಗಿ ಮೇಲಿರುವ ರಮೇಶ್ ದುಡ್ಡನ್ನು ತಗೊಂಡು ಬರ್ತಾನೆ. ಶಾರದಾ ಪ್ರಸಾದರು ಅಲ್ಲಿ ತಮ್ಮ ಮಗ ಆ ವಿಧದಿಂದ ಇರುವುದನ್ನು ನೋಡಿ ಶಾಕ್ ಆಗ್ತಾರೆ. ರಮೇಶ್ ಅವರನ್ನು ನೋಡಿ ಏನು ಮಾತನಾಡದೆ ಕೋಪದಿಂದ ಅನಾಮಿಕಳ ಕಡೆ ನೋಡ್ತಾನೆ. ಅನಾಮಿಕಾ ಕಣ್ಣೀರು ಹಾಕುತ್ತಾಳೆ. ದುಡ್ಡು ತಗೋ. ಅನಾಮಿಕಾ ದುಡ್ಡನ್ನು ತಗೋತಾಳೆ. ಇವ್ರ್ಯಾರು? ನಮ್ಮ ಅತ್ತೆ ಮಾವಯ್ಯ ಊರಿನಿಂದ ಬಂದಿದ್ದಾರೆ. ಈಗಲೇ ಬಸ್ಸಿನಿಂದ ಇಳಿದ್ರು. ನಾನು ತರಕಾರಿ ಕೊಟ್ಟು ಕರ್ಕೊಂಡು ಹೋಗೋಣ ಅಂತ ಈಗಲೇ ಬಂದೆ. ಸರಿ, ತರಕಾರಿ ಕೊಟ್ಟಿಯಲ್ಲ, ಇನ್ನು ಹೋಗು. ಅನಾಮಿಕಾ ತರಕಾರಿ ಬುಟ್ಟಿಯನ್ನು ನೆತ್ತಿ ಮೇಲೆ ಇಟ್ಕೊಂಡು ಅಲ್ಲಿಂದ ಮುಂದಕ್ಕೆ ನಡೆಯುತ್ತಾ ಇದ್ದಾರೆ. ಅವರ ಹಿಂದೆ ಶಾರದಾ ಪ್ರಸಾದರು ನಡೆಯುತ್ತಾ ಇರ್ತಾರೆ. ರಮೇಶನ ಜೊತೆ ಅಂಜಲಿ ಹೀಗಂತಾಳೆ, ರಾಮ್, ನಾನು ಪಬ್ಗೆ ಹೋಗ್ತಾ ಇದ್ದೀನಿ, ನೀನ್ ರೆಡಿಯಾಗಿ ಆಫೀಸ್ಗೆ ಹೋಗು. ಹಾಗೆ ಅಂಜಲಿ. ಅಂಜಲಿ ಹ್ಯಾಂಡ್ ಬ್ಯಾಗ್ ಹಾಕೊಂಡು ಹೊರಟು ಹೋಗ್ತಾಳೆ. ಮನೆ ಹತ್ರ ಶಾರದಾ ಅನಾಮಿಕಳ ಹತ್ರ, ಇಷ್ಟು ನಡೀತಾ ಇದ್ರೆ ನಮ್ಗೇನಕ್ಕೆ ಹೇಳಿಲ್ಲ ಸೊಸೆ? ಈಗ ತೋರ್ಸಿದ್ದೀನಲ್ಲ ಅತ್ತೆ, ಅವರು ಮನೆಗ್ ಬಂದ್ಮೇಲೆ ಏನ್ ಮಾಡ್ತೀರಾ? ಅವನು ಬರ್ಲಿ ನೋಡು ಸೊಸೆ, ನಾನು ನಿನ್ ಮಾವಯ್ಯ ಏನ್ ಮಾಡ್ತೀವಿ ಅಂತ ನಿಂಗೆ ಅರ್ಥವಾಗುತ್ತೆ. ಅತ್ತೆ, ಮಾವಯ್ಯ ಎಂತ ಪರಿಸ್ಥಿತಿಯಲ್ಲೂ ಕೂಡ ನಾನು ಇರುವಾಗ ಅವ್ರಿಗೆ ಹೊಡಿಬೇಡಿ, ಬೈಬೇಡಿ, ಅದು ನಾನು ತಡ್ಕೊಳ್ಳಲಾರೆ. ನೀನೇನು ಭಯಪಡಬೇಡ ಸೊಸೆ, ನಿನ್ನ ಮುಂದೆ ನಿನ್ ಗಂಡನ ಹೊಡಿಯಲ್ಲ, ಬಯಲ್ಲ. ಹೇಗೆ ಬುದ್ಧಿ ಹೇಳ್ಬೇಕು ಹಾಗೆ ಹೇಳ್ತೀವಿ. ನೀನು ಮಾತ್ರ ನಾವು ಹೇಳಿದ್ದಕ್ಕೆ ಸರಿ ಅಂದ್ರೆ ಸಾಕು. ನನ್ನ ಸಂಸಾರ ನಿಲ್ಲುತ್ತೆ ಅಂದ್ರೆ ನೀವು ಹೇಳಿದ ಹಾಗೆ ಮಾಡ್ತೀನಿ ಮಾವಯ್ಯ. ಸ್ವಲ್ಪ ಹೊತ್ತಿಗೆ ರಮೇಶ್ ಮನೆಗೆ ಬರುತ್ತಾನೆ. ಇಲ್ಲಿ ನೋಡಪ್ಪ ಮಗನೇ, ಇದೆಲ್ಲ ಯಾಕೆ ಮಾಡ್ತಾ ಇದೀಯ ಅಂತ ನಾವು ನಿನ್ನನ್ನ ಕೇಳ್ತಾ ಇಲ್ಲ. ನಿನಗೆ ಇಷ್ಟ ಬಂದ ಹಾಗೆ ನೀನ್ ಬದುಕ್ತಾ ಇದೀಯ, ತಪ್ಪಿಲ್ಲ. ನಮಗೆ ಇಷ್ಟ ಬಂದ ಹಾಗೆ ನಮ್ಮ ಸೊಸೆ ಜೀವನವನ್ನು ಕೂಡ ಸೆಟ್ ಮಾಡ್ಬೇಕು ಅಂದ್ಕೋತಾ ಇದೀವಿ. ಅದ್ರಲ್ಲೂ ತಪ್ಪೇನಿಲ್ವಲ್ಲ ಮಗನೇ? ಏನು ತಪ್ಪಿಲ್ಲಪ್ಪ. ಅದಕ್ಕೆ ಅಪ್ಪ, ನೀನು ಡೈವರ್ಸ್ ಕೊಟ್ರೆ ನನ್ನ ಸೊಸೆಗೆ ಮತ್ತೆ ಮದುವೆ ಮಾಡ್ತೀವಿ. ಪ್ರಸಾದ್ ಒಂದು ಮಾತು ಹೇಳುತ್ತಲೇ ಅನಾಮಿಕಾ ಗಾಬರಿ ಆಗ್ತಾ ಇರ್ತಾಳೆ. ಮಾವಯ್ಯ, ಅದು ಸೊಸೆ, ನಿನ್ ದುಃಖ ನಮ್ಗೆ ಅರ್ಥವಾಗುತ್ತೆ. ಡೈವರ್ಸ್ ಕೊಟ್ರೆ ನೀನು ನಿನ್ ಮಕ್ಕಳು ಬದುಕೋದಕ್ಕೆ ಬೇಕಾದ ದುಡ್ಡೆಲ್ಲ ಮಗನೇ ಕೊಡ್ಬೇಕು. ಕೋರ್ಟಿನ ತೀರ್ಪು ಕೂಡ ನಿನ್ಗೆ ಅನುಕೂಲವಾಗಿ ಬರುತ್ತಮ್ಮ, ನೀನೇನು ದುಃಖ ಪಡ್ಬೇಡ. ನಿಮ್ ಇಷ್ಟ ಅತ್ತೆ. ಸರಿಯಪ್ಪ, ನಾನು ಡೈವರ್ಸ್ ಕೊಡ್ತೀನಿ. ಅನಾಮಿಕಾ ತನ್ನ ಮಕ್ಕಳು ಬದುಕೋದಕ್ಕೆ ಬೇಕಾದಷ್ಟು ದುಡ್ಡು ಕೂಡ ಕೊಡ್ತೀನಿ. ಅಂಜಲಿ ದುಡ್ಡಿರುವ ಹುಡುಗಿ, ನಾನು ಕೇಳಿದ್ರೆ ಎಷ್ಟು ದುಡ್ಡಾದ್ರೂ ಕೊಡ್ತಾಳೆ. ಅದು ತಗೊಂಡ್ಬಂದು ಅನಾಮಿಕಳ ಮುಖದ ಮೇಲೆ ಹೊಡಿತೀನಿ ಎಂದು ರಮೇಶ್ ತನ್ನ ಬೆಡ್ರೂಮ್ ಒಳಗೆ ಹೊರಟು ಹೋಗುತ್ತಾನೆ. ಒಂದು ದಿನ ಸಾಯಂಕಾಲ ಶಾರದಾ ಅಂಜಲಿಯವರ ಮನೆಗೆ ಹೋಗುತ್ತಾಳೆ. ಶಾರದಾ ತನ್ನನ್ನು ತಾನು ಪರಿಚಯ ಮಾಡಿಕೊಂಡು ರಮೇಶನ ಬಗ್ಗೆ ವಿವರವಾಗಿ ಹೇಳುತ್ತಾಳೆ. ಅಂಜಲಿಗೆ ಬಹಳ ಕೋಪ ಬರುತ್ತೆ. ರಾಮ್ ಇಷ್ಟು ಮೋಸ ಮಾಡಿದ್ನಾ? ಬರ್ಲಿ ಬಿಡು, ಬಂದ ಮೇಲೆ ರಾಮಂಗೆ ವಿಷಯ ತಿಳಿಸ್ತೀನಿ. ದಯವಿಟ್ಟು ಪೊಲೀಸರಿಗೆ ಮಾತ್ರ ಹಿಡಿಸ್ಬೇಡ ತಾಯಿ, ನನ್ನ ಸೊಸೆ ಸಂಸಾರ ನಾಶವಾಗುತ್ತೆ. ನನ್ನ ಮಗ ಸೊಸೆ ಚೆನ್ನಾಗಿದ್ರೇನೆ ನಾನು ನಮ್ಮವರು ಸಂತೋಷವಾಗಿರ್ತೀವಿ. ನೀವು ಗ್ರೇಟು, ನಿಮ್ಮ ಸೊಸೆ ಸಂಸಾರ ಚೆನ್ನಾಗಿರ್ಬೇಕು ಅಂತ ನನ್ನ ಹತ್ರ ಬಂದು ನಿಜ ಹೇಳಿದ್ರಿ. ಇನ್ನು ನಾನ್ ನೋಡ್ಕೋತೀನಿ, ರಾಮ್ನ ಮನೆಗೆ ಕಳಿಸ್ತೀನಿ. ಶಾರದಾ ಸಂತೋಷದಿಂದ ಹೊರಟು ಹೋಗುತ್ತಾಳೆ. ಮಾರನೇ ದಿನ ರಮೇಶ್ ಅಂಜಲಿ ಹತ್ರಕ್ಕೆ ಬರ್ತಾನೆ. ಅಂಜಲಿ ಲಗೇಜ್ ಬ್ಯಾಗ್ ಹಿಡ್ಕೊಂಡಿರ್ತಾಳೆ. ಎಲ್ಲಿಗೆ ಅಂಜಲಿ? ನಾನು ಮನೋಹರ್ ಜೊತೆ ಹೊರಟು ಹೋಗ್ತಾ ಇದ್ದೀನಿ ರಾಮ್. ಅದೇನಂಜಲಿ, ನಾವು ಮದುವೆ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ವಲ್ಲ. ರಾಮ್, ನೀನು ನನ್ನ ಹತ್ರ ಇರುವ ದುಡ್ಡಿಗಾಗಿ ಆಸೆಪಟ್ಟು ಬಂದೆ. ನಾನು ಮನೋಹರ್ ಹತ್ರ ಇರುವ ದುಡ್ಡಿಗಾಗಿ ಆಸೆಪಟ್ಟು ಅವನ ಜೊತೆ ಹೊರಟೋಗ್ತಾ ಇದ್ದೀನಿ. ಇನ್ನು ನೀನು ಬೇರೆ ಹುಡುಗಿನ ನೋಡ್ಕೋ. ಆದ್ರೂ ನಮ್ಮಂತಹ ಬೇರೆಯವರ ಆಸೆಗಾಗಿ ಆಸೆ ಪಡುವವರು ಒಬ್ಬರ ಮೇಲೆ ಆಧಾರ ಪಟ್ಟು ಬದುಕೋದು ಅಷ್ಟು ಒಳ್ಳೇದಲ್ಲ ರಾಮ್. ನಾವು ನಮಗಿಂತ ಇರುವವರ ಬಗ್ಗೆ ಆಲೋಚಿಸ್ಬೇಕು. ಬಾಯ್. ಅಂಜಲಿ ಹಾಗೆ ಹೇಳಿ ಹೊರಟು ಹೋಗುತ್ತಾಳೆ. ಆಗ ಹೊರತು ರಮೇಶನ್ಗೆ ಅರ್ಥವಾಗೋದಿಲ್ಲ. ಕಣ್ಣೀರಿನಿಂದ ಮನೆಗೆ ಬರ್ತಾನೆ ರಮೇಶ್. ರೂಮಿನಲ್ಲಿ ದುಃಖ ಪಡ್ತಾ ಇರುವ ಅನಾಮಿಕಳ ಕೈ ಹಿಡ್ಕೋತಾನೆ. ನನ್ನನ್ನು ಕ್ಷಮಿಸು ಅನಾಮಿಕಾ, ದುಡ್ಡಿನ ಮೇಲೆ ಆಸೆಯಿಂದ ನಿನ್ನನ್ನು ಮಕ್ಕಳಿಗೆ ತುಂಬಾ ಕಷ್ಟ ಕೊಟ್ಟೆ. ಇನ್ನು ನಾನು ದುಡ್ಡಿಗಾಗಿ ಎಲ್ಗೂ ಹೋಗೋದಿಲ್ಲ. ನಿನ್ನನ್ನು ಮಕ್ಕಳನ್ನ ಚೆನ್ನಾಗಿ ಪ್ರೇಮದಿಂದ ನೋಡ್ಕೋತೀನಿ. ನಾವು ವಿಚ್ಛೇದನ ತಗೊಳ್ಳೋದ್ ಬೇಡ. ಬಹಳ ಸಂತೋಷ ರೀ, ನೀವು ಬದಲಾಗಿ ನಮ್ಮನ್ನ ನೋಡ್ಕೋತೀವಿ ಅಂತ ಹೇಳಿದ ಮೇಲೂ ನಾನು ಯಾಕೆ ವಿಚ್ಛೇದನ ಕೊಡ್ತೀನಿ ಹೇಳಿ ಎಂದು ಹೇಳುತ್ತಾ ಇರುವಾಗಲೇ ಮಕ್ಕಳು ಹರೀಶ್ ಭವ್ಯ ಅಲ್ಲಿಗೆ ಬರುತ್ತಾರೆ. ರಮೇಶ್ ಅವರನ್ನ ಪ್ರೇಮದಿಂದ ಎತ್ಕೋತಾನೆ. ಇನ್ನು ಆಗಿನಿಂದ ರಮೇಶ್ ಚೆನ್ನಾಗಿ ಸಿಕ್ಕ ಕೆಲಸ ಮಾಡಿಕೊಳ್ಳುತ್ತಾ ಹೆಂಡತಿ ಮಕ್ಕಳನ್ನು ಪ್ರೇಮದಿಂದ ನೋಡ್ಕೋತಾ ಇರ್ತಾನೆ. ಆದರೆ ತನ್ನಲ್ಲಿರುವ ದುಡ್ಡಿನ ಮೇಲೆ ಆಸೆ ಹೋಗಿದೆ ಅಂತ ಅನಾಮಿಕಾ ನಂಬುತ್ತಾ ತನ್ನ ಸಂಸಾರವನ್ನು ಚೆನ್ನಾಗಿ ಮಾಡಿ ನಿಂತ ಅತ್ತೆ ಮಾವಂದಿರನ್ನು ತಂದೆ ತಾಯಿ ಹಾಗೆ ನೋಡ್ಕೋತಾ ಸಂತೋಷದಿಂದ ಸಂಸಾರ ಮಾಡ್ಕೋತಾ ಜೀವಿಸ್ತಾ ಇರ್ತಾಳೆ. ನೀವು ಕೂಡ ರಮೇಶನ್ಗೆ ದುಡ್ಡಿನ ಮೇಲೆ ಆಸೆ ಹೋಗಿದೆ ಅಂತ ಅಂದ್ಕೋತಿದ್ದೀರಾ ಇಲ್ವಾ? ಕಾಮೆಂಟ್ ರೂಪದಲ್ಲಿ ಹೇಳಿ. ಅನಾಮಿಕಳ ಮನೆಯ ಹೊರಗಿನ ಅಡುಗೆ. ಶಾರದಾ ಕೋಪದಿಂದ ತನ್ನ ಅಣ್ಣಯ್ಯ ರಾಮಮೋಹನ್, ಅತ್ತಿಗೆ ಸುಶೀಲಳ ಮನೆಯ ಬೆಡ್ರೂಮ್ ಅಲ್ಲಿ ಕೂತಿರ್ತಾಳೆ. ರಾಮಮೋಹನ್ ಸುಶೀಲ ಇಬ್ಬರು ಅವಳ ಹತ್ರಕ್ಕೆ ಬರ್ತಾರೆ. ಏನಮ್ಮ ಶಾರದಾ, ನೀನು ಭಾವನವರು ಇನ್ನು ಚಿಕ್ಕ ಮಕ್ಕಳು ಅಂದ್ಕೋತಿದ್ದೀರಾ? ಯಾಕೆ ಹೀಗೆ ಚಿಕ್ಕ ಚಿಕ್ಕ ಮಾತಿಗೆ ಜಗಳ ಆಡ್ತೀರಾ? ಮಗ, ಸೊಸೆ, ಮೊಮ್ಮಗಳು, ಮೊಮ್ಮಗ ಹೀಗೆ ಎಲ್ಲರೂ ಇದ್ದಾರೆ, ಆದ್ರೂ ಇನ್ನೂ ಜಗಳ ಆಡ್ತಾ ಇದ್ದೀರಾ? ನನ್ ತಪ್ಪೇನು ಇಲ್ಲ ಅಣ್ಣಯ್ಯ.
ನಿನ್ ಭಾವನವ್ರೆ ನನ್ನ ಹತ್ರ ಚಿಕ್ಕ ಚಿಕ್ಕ ಮಾತಿಗೂ ಜಗಳ ಆಡ್ತಾರೆ. ನನ್ನನ್ನ ಏನೋ ಒಂದು ಮಾತು ಅಂತಾನೆ ಇರ್ತಾರೆ. ನಾನು ಹೇಳಿದ್ದು ಕೇಳಿಸ್ಕೊಳ್ಳೋದೇ ಇಲ್ಲ. ಯಾವಾಗ ನೋಡಿದ್ರು ತನ್ನ ಮಾತನ್ನೇ ನಡೆಸ್ಬೇಕು ಅಂದ್ಕೋತಾ ಇರ್ತಾರೆ. ಅದು ನನಗೆ ಹಿಡ್ಸಲ್ಲ ಅಂತ ಹೇಳಿದ್ರೆ ಅವರಿಗೆ ಹಿಡ್ಸೋದಿಲ್ಲ, ನನ್ ಜೊತೆ ಜಗಳಕ್ಕೆ ಬರ್ತಾರೆ. ಸರಿ ಅಮ್ಮ ತಂಗಿ, ನಾನು ಭಾವನ ಹತ್ರ ಮಾತಾಡ್ತೀನಿ, ನೀನೀಗ ಮನೆಗೆ ಹೋಗು. ಮನೆ ಹತ್ರ ರಮೇಶು ಅನಾಮಿಕಾ ಮಕ್ಕಳು ಟೆನ್ಷನ್ ಪಡ್ತಾ ಇರ್ತಾರೆ ಎಂದು ಹೇಳುತ್ತಾ ಇರುವಾಗಲೇ ಸೊಸೆ ಅನಾಮಿಕಾ ಮನೆ ಹತ್ರಕ್ಕೆ ಬರ್ತಾಳೆ. ಕಾಲಿಂಗ್ ಬೆಲ್ ಒತ್ತುತ್ತಾಳೆ. ಹೋಗಿ ಬಾಗಿಲು ತೆಗೆಯಕ್ಕೆ ನನ್ ಸೊಸೆ ಬಂದಾಗಿದೆ. ಸುಶೀಲ ಬಂದು ಬಾಗಿಲು ತೆಗೆಯುತ್ತಾಳೆ. ಸೊಸೆ ಅನಾಮಿಕಾ ಎದುರಿಗೆ ಕಾಣಿಸುತ್ತಾಳೆ. ಬಾ ಅನಾಮಿಕಾ, ನಿಮ್ಮ ಅತ್ತೆ ಒಳಗಡೆ ಇದ್ದಾರೆ. ಅನಾಮಿಕಾ ಒಳಗಡೆಗೆ ಬರುತ್ತಾಳೆ. ಹಾಲಲ್ಲಿ ಕೂತ್ಕೊಂಡ ರಾಮನನ್ನ ಮಾತನಾಡಿಸುತ್ತಾಳೆ. ಚೆನ್ನಾಗಿದ್ದೀನಮ್ಮ ಅನಾಮಿಕಾ, ಹೋಗು. ನಿಮ್ಮ ಅತ್ತೆ ಆ ಬೆಡ್ರೂಮ್ ಅಲ್ಲಿ ಇದ್ದಾಳೆ, ಹೋಗಮ್ಮ. ಅನಾಮಿಕಾ ಬೆಡ್ರೂಮ್ ಒಳಗೆ ಬರ್ತಾಳೆ. ಬೆಡ್ ಮೇಲೆ ಕೂತ್ಕೊಂಡ ಶಾರದಳನ್ನು ನೋಡ್ತಾಳೆ. ಬನ್ನಿ ಅತ್ತೆ, ಮನೆಗೆ ಹೋಗೋಣ. ನಾನ್ ಬರಲ್ಲ ಸೊಸೆ, ನಿಮ್ ಮಾವಯ್ಯ ಬಂದು ಸಾರಿ ಹೇಳಿದ್ರೆ ನಾನ್ ಮನೆಗೆ ಬರ್ತೀನಿ. ಅದ ಹಾಗಲ್ಲ ಅತ್ತೆ ಎಂದು ಅನಾಮಿಕಾ ಎಷ್ಟೋ ಬೇಡಿಕೊಳ್ಳುತ್ತಾಳೆ. 1 ಗಂಟೆ ಕಳೆಯುತ್ತದೆ. ಶಾರದಾ ಮಾತ್ರ ಮನೆಗೆ ಬರುವುದಿಲ್ಲ ಅಂತ ಹೇಳಿದ್ದರಿಂದ ಇನ್ನು ಮಾಡುವುದಕ್ಕೇನೂ ಇಲ್ಲದೆ ಅನಾಮಿಕಾ ಹೊರಟು ಹೋಗುತ್ತಾಳೆ. ಪ್ರಸಾದ್ ತನಗೆ ತುಂಬಾ ತಿಳಿದ ರೈತ ಗೋಪಾಲನ್ನ ಮನೆಯಲ್ಲಿ ಬಿರಿಯಾನಿ ತಿಂತಾ ಇದ್ರೆ ಅಲ್ಲಿಗೆ ರಮೇಶ್ ಬರ್ತಾನೆ. ಏನಪ್ಪಾ ಇದು? ಬಿರಿಯಾನಿ ಕಣು, ಗೋಪಾಲ ನನಗಾಗಿ ತರಿಸಿದ್ದಾನೆ, ತಿಂತಾ ಇದ್ದೀನಿ, ನೀನು ತಿನ್ನು. ನನಗ್ ಬೇಡಪ್ಪ, ಅಮ್ಮ ಕೋಪದಿಂದ ಮಾವಯ್ಯ ರಾಮಮೋಹನ್ ಮನೆಗೆ ಹೋಗಿದ್ದಾಳೆ, ಗೋಪಾಲ್ ಮನೆಗೆ ಬಂದಿದ್ದೀರಾ. ಇಬ್ರು ಮಾತು ಅಂದ್ಕೊಂಡು ಜಗಳವಾಡಿ ಹೀಗೆ ಹೊರಟೋಗ್ತೀರಾ? ನಿಮ್ಮನ್ನ ಎಷ್ಟು ಕಾಲ ಹೀಗೆ ಬೇಡ್ಕೋತಾ ಇರ್ಬೇಕಪ್ಪ? ಮನೆಗೆ ಬಾಪ್ಪ, ನಾನೀಗ ಬಿರಿಯಾನಿ ತಿಂತಾ ಇದ್ದೀನಿ. ನಿಮ್ಮಮ್ಮ ಬಂದು ಸಾರಿ ಹೇಳಿದ್ರೆ ನಾನ್ ಬರ್ತೀನಿ. ರಮೇಶ್ ಕೂಡ ತನ್ನ ತಂದೆಯನ್ನು ಎಷ್ಟೋ ಬೇಡಿಕೊಳ್ಳುತ್ತಾನೆ. ಆದರೆ ಪ್ರಸಾದ್ ಮನಸ್ಸು ಬದಲಾಗಲಿಲ್ಲ. ಮಾಡುವುದಕ್ಕೇನೂ ಆಗದೆ అయిಷ್ಟದಿಂದ ಹೊರಟು ಹೋಗುತ್ತಾನೆ. ಒಂದು ಅರ್ಧ ಗಂಟೆಯ ನಂತರ ಹಿತ್ತಲಿನಲ್ಲೇ ಅನಾಮಿಕಾ ರಮೇಶರು ದಿಗಿಲಿನಿಂದ ಕೂತಿರುತ್ತಾರೆ. ಆಗ ಅವರ ಹತ್ತಿರಕ್ಕೆ ಅವರು ಸಾಕಿಕೊಳ್ಳುತ್ತಿರುವ ಮಾತನಾಡುವ ಗಿಳಿ ಬಂದು ಕೂತ್ಕೊಳ್ಳುತ್ತೆ. ಏನೋ ಗಂಡ ಹೆಂಡತಿ ಮುಖ ಮುದುಡಿಸ್ಕೊಂಡು ಕೂತಿದ್ದೀರಾ? ಮತ್ತೆ ಜಗಳವಾಡಿದ್ರಾ? ಏನೂ ಇಲ್ಲ ಗಿಳಿ, ಅತ್ತೆ ಮಾವಯ್ಯ ಜಗಳವಾಡಿದ್ದಾರೆ. ಅತ್ತೆ ಉತ್ತರ ದಿಕ್ಕಿಗೆ ಹೋಗಿದ್ದಾಳೆ ಎಂದು ಹೇಳುತ್ತಾ ಇರುವಾಗ ಗಿಳಿ ಮಧ್ಯದಲ್ಲಿ ಸೇರ್ಕೊಂಡು, ನಿಮ್ ಮಾವಯ್ಯ ಪ್ರಸಾದು ಪಶ್ಚಿಮ ದಿಕ್ಕಿಗೆ ಹೋಗಿದ್ದಾನಲ್ಲ. ವಾರೆ ವಾ ಚಿಲ್ಕ, ಅಷ್ಟು ಖಚಿತವಾಗಿ ಹೇಗೆ ಹೇಳ್ತಾ ಇದೀಯಾ? ನಿನ್ಗೆ ಜ್ಯೋತಿಷ್ಯ ಬರುತ್ತಾ? ಗಂಡ ಹೆಂಡತಿರು ಜಗಳವಾಡಿದಾಗ ಹೆಂಡತಿ ಒಂದ್ ಕಡೆ ಹೋದ್ರೆ ಗಂಡ ಮತ್ತೊಂದು ಕಡೆ ಹೋಗ್ತಾನೆ. ಅದು ಬಹಳ ಸಹಜ. ಇಷ್ಟು ಮಾತ್ರ ಹೇಳೋದಕ್ಕೆ ಜ್ಯೋತಿಷ್ಯ ಬರ್ಬೇಕಾನು? ಅವನು ಏನ್ ಅನ್ಬೇಕು ಗಿಳಿ? ಇನ್ನು ದಿಗಿಲಿನಿಂದ ಕೂತ್ಕೊಂಡಾಗ ಕೂಡ ನಿನಗೆ ಕೆಟ್ಟ ಚೊಕ್ಕು ಹಾಕ್ಬೇಕು ಅನ್ನಿಸ್ತಾ ಇದೆ ಅಂದ್ರೆ ನಿಮ್ಮ ಅಮ್ಮ ಅಪ್ಪನ ಬಗ್ಗೆ ತುಂಬಾ ಆಲೋಚಿಸ್ತಾ ಅನ್ನೋ ಹಾಗೆ ರಾಮ್. ಎಷ್ಟು ಆಲೋಚನೆ ಮಾಡಿದ್ರು ಅಮ್ಮ ಅಪ್ಪ ತಿರುಗಿ ಮಾತನಾಡುವ ಹಾಗೆ ಹೇಗ್ ಮಾಡ್ಬೇಕು ಒಂದು ಐಡಿಯಾ ಕೂಡ ಬರ್ತಾ ಇಲ್ಲ ಗಿಳಿ. ನಿನ್ನ ಹತ್ರ ಏನಾದ್ರೂ ಐಡಿಯಾ ಇದ್ರೆ ಹೇಳು. ಮೊದಲು ನೀವು ಮಾಡಿದ ಪ್ರಯತ್ನವೇನೋ ಹೇಳಿ. ನಾನು ಅತ್ತೆ ಹತ್ರ ಹೋಗಿದ್ದೆ, ಎಷ್ಟೋ ಬೇಡ್ಕೊಂಡು ನೋಡ್ದೆ. ಮಾವಯ್ಯ ಬಂದು ಸಾರಿ ಹೇಳಿದ್ರೆ ನಾನ್ ಬರ್ತೀನಿ ಅಂತ ಅತ್ತೆ ಹೇಳಿದ್ರು. ಅಪ್ಪ ಕೂಡ ಅದೇ ಮಾತಂದ್ರು, ಅಮ್ಮ ಬಂದು ಸಾರಿ ಹೇಳಿದ್ರೆ ತಾನು ಬರ್ತೀನಿ ಅಂತ. ಏನ್ ಮಾಡ್ಬೇಕು ಅರ್ಥವಾಗದೆ ಇಬ್ರು ಹೀಗೆ ದಿಗಿಲಿನಿಂದ ಕೂತಿದ್ದೀರಾ ಅಲ್ವಾ? ಹೌದು ಗಿಳಿ. ಈಗ ನಾನು ಒಂದು ಬ್ರಹ್ಮಾಂಡವಾದ ಐಡಿಯಾ ಹೇಳ್ತೀನಿ. ಹಾಗೆ ಮಾಡಿ ಇಬ್ರು ಮನೆಗೆ ಬರ್ತಾರೆ, ಜಗಳವಾಡ್ತಾರೆ, ಕಲಿತು ಹೋಗ್ತಾರೆ ಎಂದು ಅನಾಮಿಕಾ ರಮೇಶರು ಮಾಡಬೇಕಾದ್ದನ್ನು ಹೇಳುತ್ತದೆ ಆ ಗಿಳಿ. ಇಬ್ಬರು ಸಂತೋಷ ಪಡುತ್ತಾರೆ. ಕ್ಷಣ ಕೂಡ ತಡ ಮಾಡದೆ ಶಾರದಳ ಹತ್ತಿರಕ್ಕೆ ಅನಾಮಿಕಾ ಹೋಗಿ ಗಿಳಿ ಹೇಳಿದ ಹಾಗೆ ಹೇಳುತ್ತಾಳೆ. ರಮೇಶ್ ಹೋಗಿ ಪ್ರಸಾದನಿಗೆ ಗಿಳಿ ಹೇಳಿದ್ದನ್ನ ಹೇಳ್ತಾನೆ. ಅಷ್ಟೇ, ಕೋಪದಿಂದ ಆ ಕಡೆಯಿಂದ ಶಾರದಾ, ಈ ಕಡೆಯಿಂದ ಪ್ರಸಾದ್ ಇಬ್ಬರು ಮನೆಗೆ ಬರುತ್ತಾರೆ. ನಾನ್ ಹೇಳಿದ ಹಾಗೆ ಮೆಕ್ಕೆಜೋಳನ ಹಾಕ್ಬೇಕು. ಇಲ್ಲ ಇಲ್ಲ, ನಾನ್ ಹೇಳಿದಾಗೆ ಹತ್ತಿನೇ ಹಾಕ್ಬೇಕು. ಮೆಕ್ಕೆಜೋಳಕ್ಕೆ ಯಾವ ಕಾಲದಲ್ಲಾದ್ರೂ ಒಳ್ಳೆ ದರ ಬರುತ್ತೆ ಶಾರದಾ, ನನ್ ಮಾತ್ ಕೇಳು. ನಾನು ಕೂಡ ಅದೇ ಹೇಳ್ತಾ ಇದ್ದೀನಿ, ಹತ್ತಿಗೆ ಕೂಡ ಒಳ್ಳೆ ರೇಟ್ ಇದೆ. ಇಬ್ಬರು ಹಾಗೆ ಜಗಳವಾಡುತ್ತಾ ಆಡುತ್ತಾ ಮಾತನಾಡಿಕೊಳ್ಳಲಿಕ್ಕೆ ಶುರು ಮಾಡುತ್ತಾರೆ. ಅದನ್ನು ನೋಡಿದ ಅನಾಮಿಕಾ ರಮೇಶರು ಸಂತೋಷ ಪಡುತ್ತಾರೆ. ಹಾಗೆ ಆ ದಿನ ಕಳೆದು ಹೋಗುತ್ತದೆ. ಮಾರನೇ ದಿನ ಬೆಳಿಗ್ಗೆಯಾಗಿದ್ದರಿಂದ ಭಾನುವಾರ. ಹರೀಶ್ ಭವ್ಯರು ಹೊರಗೆ ಆಡಿಕೊಳ್ತಾ ಇರ್ತಾರೆ. ಶಾರದಾ ದುಡ್ಡು ಹಿಡಿದುಕೊಂಡು ಮನೆಗೆ ಬರ್ತಾಳೆ. ಎಲ್ಲರನ್ನು ಕರೆಯುತ್ತಾಳೆ. ಪ್ರಸಾದ್, ರಮೇಶ್, ಅನಾಮಿಕಾ ಹೊರಗೆ ಬರುತ್ತಾರೆ. ಸೊಸೆ, ಚೀಟಿ ದುಡ್ಡು ಬಂದಿದೆ. ಇನ್ನು ಬಂಡವಾಳಕ್ಕೆ ಸರಿ ಹೋದ ಮೇಲೆ ಸ್ವಲ್ಪ ದುಡ್ಡು ಮಿಕ್ಕತ್ತೆ, ಅದು ಮಕ್ಕಳಿಗಾಗಿ ಎತ್ತಿಡೋಣ. ಸೊಸೆ, ಬಿರಿಯಾನಿ ಮಾಡಮ್ಮ, ಎಲ್ರು ಹೊಟ್ಟೆ ತುಂಬ ತಿನ್ನೋಣ. ತಾತಯ್ಯ, ಬಿರಿಯಾನಿನ ಯಾವಾಗ್ಲೂ ಮನೆಗೆ ತಿನ್ನೋಣವಾ ಹೊರಗೆ ತಿನ್ನೋಣವಾ? ಹೌದು ತಾತಯ್ಯ, ಹೊರಗೆ ತಿನ್ನೋಣ. ಹೊರಗೆ ಅಂದ್ರೆ ಯಾವ್ದಾದ್ರು ಹೋಟೆಲ್ಗೆ ಹೋಗೋಣವಾ? ಹೋಟೆಲ್ಗೆ ಅಲ್ಲ ಅಪ್ಪ, ಹಾಗೆ ಹಾಯಾಗಿ ಎಲ್ರು ಸೇರಿ ಪಿಕ್ನಿಕ್ಗೆ ಹೋಗೋಣ. ವಾವಣ್ಣಯ್ಯ, ಚೆನ್ನಾಗಿ ಹೇಳ್ದೆ. ಬಹಳ ದಿನದಿಂದ
ನಾವು ಎಲ್ಲಿಗೂ ಹೋಗಿಲ್ವಲ್ಲ, ಎಲ್ಲಿಗಾದ್ರೂ ಕರ್ಕೊಂಡು ಹೋಗಿ ಅಂತ ಕೇಳಿದ್ರು ದುಡ್ಡಿಲ್ಲ ಅಂತ ಹೇಳ್ತಾ ಇದ್ರು. ಈಗ ದುಡ್ಡಿದೆ ಅಲ್ವಾ, ಎಲ್ರೂ ಸೇರಿ ಹಾಯಾಗಿ ಪಿಕ್ನಿಕ್ ಹೋಗೋಣವಾ? ಅದಲ್ಲ ತಾಯಿ, ಈ ದುಡ್ಡು ನಿಮಗಾಗಿ ಎತ್ತಿಡ್ಬೇಕು ಅಂದ್ಕೋತಾ ಇದ್ದೀವಿ. ಪ್ಲೀಸ್ ಅಜ್ಜಿ, ಪಿಕ್ನಿಕ್ಕಿಗೆ ಹೋಗೋಣ. ಹೋಗೋಣ ಅಜ್ಜಿ ಎಂದು ಮಕ್ಕಳು ಬಹಳ ಹೊತ್ತು ಬೇಡಿಕೊಳ್ಳುತ್ತಾ ಇರ್ತಾರೆ. ಒಪ್ಕೊಳ್ಳುತ್ತೆ, ಎಲ್ರೂ ಸೇರಿ ಹಾಗೆ ಹಾಯಾಗಿ ಹೋಗ್ಬರೋಣ. ಏನಂತೀರ ರೀ? ಮನೆ ಯಜಮಾನ್ಕೆ ನಿಂದು, ನನ್ ಕೇಳಿದ್ರೆ ನಾನೇನ್ ಹೇಳ್ತೀನಿ ಶಾರದಾ? ಎಲ್ಲ ವಿಧದಿಂದ ನೀನು ಆಲೋಚಿಸಿ ನಿರ್ಣಯ ತಗೋ. ನಿಮ್ಮ ಅಭಿಪ್ರಾಯ ಏನು? ಹೋಗೋಣವಾ ಬೇಡವಾ? ಮಕ್ಕಳು ಅಷ್ಟೆಲ್ಲ ಕೇಳ್ತಾ ಇದ್ದಾರೆ. ಅದು ಅಲ್ಲದೆ ನನಗೆ ಹೊರಗ್ಬೇಕು ಅನ್ನಿಸ್ತಾ ಇದೆ ಶಾರದಾ. ಹಾಯಾಗಿ ಎಲ್ರೂ ಸೇರಿ ಹೋಗೋಣ. ಸರಿ ಹೋಗೋಣ. ದುಡ್ಡಿನ ಸಮಸ್ಯೆ ಯಾವತ್ತೂ ಇರೋದೇ ಅಲ್ವಾ? ಏನಂದ್ರೆ ನೀವು ನಮ್ಮ ಅಣ್ಣಯ್ಯಂಗೆ ಫೋನ್ ಮಾಡಿ ನೆಕ್ಸ್ಟ್ ಸಂಡೇ ಪಿಕ್ನಿಕ್ಗೆ ಹೋಗೋಣ ಅಂತ ಹೇಳಿ. ಸರಿ ಶಾರದಾ. ಹಾಗೆ ಎಲ್ಲರೂ ಸಂತೋಷ ಪಡುತ್ತಾರೆ. ಒಂದು ವಾರ ಕಳೆಯುತ್ತದೆ. ಆ ದಿನ ಸಂಡೇ. ಶಾರದಾ ಕುಟುಂಬದ ಜೊತೆ ರಾಮಮೋಹನ್, ಸುಶೀಲಾ ಎಲ್ಲರೂ ಸೇರಿ ಪಿಕ್ನಿಕ್ಗೆ ಬರುತ್ತಾರೆ. ಹಚ್ಚನೆಯ ಹಸಿರಿನ ನಡುವೆ ತಣ್ಣನೆಯ ವಾತಾವರಣದಲ್ಲಿ ಹರಿಯುತ್ತಿರುವ ನದಿಯ ಪಕ್ಕದಲ್ಲಿ ಎಲ್ಲರೂ ಕೂತ್ಕೊಂಡು ಮಾತನಾಡಿಕೊಳ್ಳುತ್ತಾ ತರಕಾರಿ ಕಟ್ ಮಾಡ್ತಾ ಇರ್ತಾರೆ, ಚಿಕನ್ ಕಟ್ ಮಾಡ್ತಾ ಇರ್ತಾರೆ. ಅನಾಮಿಕಾ ಅಡಿಗೆ ಮಾಡಲಿಕ್ಕೆ ಶುರು ಮಾಡುತ್ತಾಳೆ. ಅದ್ಕೆ ನನ್ ಸೊಸೆ ಅಂತ ಹೇಳೋದಲ್ಲ ಹೊರತು ಅನಾಮಿಕಾ ಅಡಿಗೆ ಚೆನ್ನಾಗಿ ಮಾಡ್ತಾಳೆ. ಅಯ್ಯೋ ಅದ್ಕೆ, ಅನಾಮಿಕಾ ಅಡಿಗೆ ಬಗ್ಗೆ ನಂಗೆ ಹೇಳ್ತಾ ಇದ್ಯಾ? ನಾನು ಎಷ್ಟು ಸಲ ಅನಾಮಿಕಳನ್ನ ಮನೆಗೆ ಕರ್ಕೊಂಡು ಹೋಗಿ ಹಿಡಿಸಿದ ಅಡಿಗೆನ ಮಾಡಿಸ್ಕೊಂಡಿಲ್ಲ ಹೇಳು. ಹೌದಲ್ವಾ? ನಾನು ಆ ವಿಷಯನೇ ಮರ್ತದೆ. ಹೌದು ಸೊಸೆ, ಖಾರ ಹೆಚ್ಚು ಅಲ್ಲ, ಉಪ್ಪು ಕಡಿಮೆ ಅಲ್ಲ, ಎಲ್ಲ ಸರಿ ಹೋಗುವ ಹಾಗೆ ಹಾಕ್ತೀಯಾ. ಅದು ಹೇಗೆ ಸಾಧ್ಯ? ಅದು ಅಡಿಗೆ ಮಾಡೋರ್ಗೆ ಗೊತ್ತುತ್ತೆ ಎಂದು ಎಲ್ಲರೂ ಮಾತನಾಡಿಕೊಳ್ಳುತ್ತಾ ಅಡಿಗೆ ಪೂರ್ತಿ ಮಾಡುತ್ತಾರೆ. ತಿನ್ನಬೇಕು ಅಂದುಕೊಳ್ಳುತ್ತಾ ಇರುವಾಗಲೇ ಮಳೆ ಶುರುವಾಗುತ್ತದೆ. ಪಿಕ್ನಿಕ್ಗೆ ಬಂದವರೆಲ್ಲರೂ ಶಾಕ್ ಆಗುತ್ತಾರೆ. ಮಾಡಿದ ಅಡಿಗೆ ಮೇಲೆ ಏನೂ ಬೀಳದ ಹಾಗೆ ತಂದುಕೊಂಡ ಕವರ್ ಅನ್ನು ಹೊದಿಸುತ್ತಾರೆ. ಎಲ್ಲರೂ ಸೇರಿ ಒಂದು ಮರದ ಕೆಳಗೆ ನಿಲ್ಲುತ್ತಾರೆ. ಮಳೆ ಬೀಳುತ್ತಾ ಇರುತ್ತದೆ. ಅನಾಮಿಕಾ ಮಳೆಯಲ್ಲಿ ನೆನೆಯುತ್ತಾ, ಮಕ್ಕಳೇ, ಅತ್ತೆ, ಮಾವಯ್ಯ, ಏನು ಅಂದ್ರೆ ಎಲ್ರೂ ಬನ್ನಿ, ಅವಾಗವಾಗ ಮಳೆಯಲ್ಲಿ ನೆನಿಬೇಕು, ಎಲ್ಲದಕ್ಕೂ ಒಳ್ಳೇದು. ಬನ್ನಿ ಒದ್ದೆಯಾಗಿ. ಯಾವಾಗ ನೋಡಿದ್ರು ಹೀಗೆ ಮಳೆ ಬೀಳ್ತಲೇ ಕೊಡೆ ಹಿಡ್ಕೋತೀರಾ, ನೆನೆಯದೇ ಇರಬೇಕು ಅಂತ ತಕ್ಕ ಜಾಗ್ರತೆ ತಗೋತೀರಾ. ಬನ್ನಿ ಬನ್ನಿ, ಎಲ್ರೂ ಸೇರಿ ಮಳೆಯಲ್ಲಿ ಎಂಜಾಯ್ ಮಾಡೋಣ ಎಂದು ಕರೆಯುತ್ತಾಳೆ. ಹರೀಶ್ ಭವ್ಯರು ಅನಾಮಿಕಳ ಜೊತೆ ಮಳೆಯಲ್ಲಿ ನೆನೆಯಬೇಕು ಎಂದು ಓಡಿಕೊಂಡು ಅವಳ ಹತ್ರಕ್ಕೆ ಬರ್ತಾರೆ. ಮಕ್ಕಳು, ಅನಾಮಿಕಾ ಎಲ್ಲರೂ ಮಳೆಯಲ್ಲಿ ನೆನೆಯುತ್ತಾ ತುಂಟತನ ಮಾಡ್ತಾ ಇರ್ತಾರೆ. ಶಾರದಂಗಿ ಕೂಡ ಮಳೆಯಲ್ಲಿ ಆಡಬೇಕು ಅನಿಸುತ್ತದೆ. ಬಾ ಅದಕ್ಕೆ ನಾವು ಕೂಡ ಸ್ವಲ್ಪ ಹೊತ್ತು ಮಕ್ಕಳಾಗೋಣ. ಸುಶೀಲಳನ್ನು ಕರೆದುಕೊಂಡು ಶಾರದಾ ಅನಾಮಿಕಳ ಹತ್ರಕ್ಕೆ ಬರ್ತಾಳೆ. ಹಾಗೆ ಎಲ್ಲರೂ ಸೇರಿ ಮಳೆಯಲ್ಲಿ ತುಂಟತನದಿಂದ ಆಡ್ಕೋತಾ ಇರ್ತಾರೆ. ಒಂದು 15 ನಿಮಿಷದ ನಂತರ ಮಳೆ ನಿಲ್ಲುತ್ತದೆ. ನಿಧಾನವಾಗಿ ಬಿಸಿಲು ಬರಲಿಕ್ಕೆ ಶುರುವಾಗುತ್ತದೆ. ತಿನ್ನೋದಕ್ಕೆ ಎಲ್ಲರೂ ಕೂತ್ಕೊಳ್ಳಿ, ಬಡಿಸ್ತೀನಿ. ಸ್ವಲ್ಪ ಹೊತ್ತು ನಿಲ್ಲು ಸೊಸೆ, ಹೇಗೂ ಬಿಸಿಲು ಬರ್ತಾ ಇದೆ ಅಲ್ಲ, ಬಟ್ಟೆ ಪೂರ್ತಿಯಾಗಿ ಒಣಗಿದ ಮೇಲೆ ತಿನ್ನೋಣ. ಇಷ್ಟರಲ್ಲಿ ಕಾಡೆಲ್ಲ ಸುತ್ತಿ ನೋಡೋಣ, ಬನ್ನಿ. ನಾನು ರಾಮಮೋಹನ್ ಭಾವನರು ಇಲ್ಲೇ ಫುಡ್ಗೆ ಕಾವಲಾಗಿ ಇರ್ತೀವಿ ಹೊರತು ನೀವು ಹೋಗಿ ಬನ್ನಿ ಎಂದು ಪ್ರಸಾದ್, ರಾಮಮೋಹನ್ ಊಟದ ಹತ್ತಿರ ನಿಂತ್ಕೊಂಡು ಮಾತನಾಡಿಕೊಳ್ತಾ ಇರ್ತಾರೆ. ಶಾರದಾ, ಅನಾಮಿಕಾ, ಸುಶೀಲಾ ಮಕ್ಕಳು ಎಲ್ಲರೂ ಸೇರಿ ಕಾಡೆಲ್ಲ ಸುತ್ತಿ ತಿರುಗುತ್ತಾ ಇರ್ತಾರೆ, ಸಂತೋಷ ಪಡ್ತಾ ಇರ್ತಾರೆ. ಹಾಗೆ ಬಟ್ಟೆ ಒಣಗಿದ ನಂತರ ಎಲ್ಲರೂ ಕೂತ್ಕೊಂಡು ಬಾಳೆ ಎಲೆಯಲ್ಲಿ ಎಲ್ಲ ತರದ ಫುಡ್ ಅನ್ನು ಇಟ್ಕೊಂಡು ಹೊಟ್ಟೆ ತುಂಬಾ ತಿಂತಾರೆ. ಅನಾಮಿಕಾ ಎಲ್ಲರಿಗೂ ಬಡಿಸುತ್ತಾಳೆ. ತೆಗೆದುಕೊಂಡು ಬಂದ ಕೂಲ್ ಡ್ರಿಂಕ್ಸ್ ಅನ್ನು ಕೂಡ ಎಲ್ರಿಗೂ ಕೊಡ್ತಾಳೆ. ಹಾಗೆ ಎಲ್ಲರೂ ಸೇರಿ ಸಾಯಂಕಾಲದವರೆಗೂ ಪಿಕ್ನಿಕ್ ಅನ್ನ ಫುಲ್ ಆಗಿ ಎಂಜಾಯ್ ಮಾಡ್ತಾರೆ. ತಿರುಗಿ ಮನೆಗೆ ಬರುತ್ತಾರೆ. ಆ ದಿನ ರಾತ್ರಿ ಶಾರದಳ ಕುಟುಂಬ ಎಲ್ಲ ಮರೆತು ಹೋಗಿ ಪ್ರಶಾಂತವಾಗಿ ಮಲಗಿರುತ್ತದೆ. ಮಾರನೇ ದಿನದಿಂದ ಶಾರದಳ ಕುಟುಂಬ ಹೊಲದ ಕೆಲಸ ಮಾಡಿಕೊಳ್ಳುತ್ತಾ ಜೀವಿಸುತ್ತಾ ಇರುತ್ತೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ನಮಸ್ತೆ.